ಪ್ರಧಾನಿಗಳೇ ಈ ಒಂದು ಪ್ರಶ್ನೆಗೆ ಉತ್ತರಿಸಿ 13 ವರ್ಷಗಳ ಹಿಂದಿನ ವಿಡಿಯೋ ಬಳಸಿ ಕಾಂಗ್ರೆಸ್ ಪ್ರಶ್ನೆ ಪಾಕಿಸ್ತಾನದ ದಾಳಿ ಬಗ್ಗೆ ಮಾತನಾಡಿದಂತಹ ಆಗ ಗುಜರಾತ್ ಸಿಎಂ ಆಗಿದ್ದಂತಹ ಮೋದಿ ಜೂನ್ 28 2012ರಲ್ಲಿ ಗುಜರಾತ್ ಸಿಎಂ ಆಗಿದ್ದಂತಹ ಮೋದಿ ಮಾಡಿದಂತಹ ಭಾಷಣ ಯಸ್ ದೇಶದ ಗಡಿ ನಿಮ್ಮ ಕೈಯಲ್ಲೇ ಇದೆ ಹಾಗಿದ್ರೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಕೈಗೆ ಹೇಗೆ ಶಸ್ತ್ರಾಸ್ತ್ರ ಬಂತು ನಮಗೆ ಉತ್ತರ ಕೊಡಿ ಭಯೋತ್ಪಾದಕರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಉತ್ತರ ಕೊಡಿ ಪ್ರಧಾನಿಗಳಿಗೆ ಉಗ್ರರಿಗೆ ದುಡ್ಡು ಸಿಗದಂತೆ ಮಾಡೋಕೆ ಕಷ್ಟ ಆಗುತ್ತಾ ಯಾಕಾಗ್ತಾ ಇಲ್ವಾ ಇಡೀ ಸೇನೆಯೇ ನಿಮ್ಮ ಕೈಯಲ್ಲಿ ಇರುತ್ತೆ ತಾನೆ ಹಾಗಿದ್ರು ಹೀಗೆ ಭಯೋತ್ಪಾದಕರು ಹೆಂಗೆ ನುಸುಳು ಹೋಗ್ತಾರೆ ಇಡೀ ಸಂವಹನವೇ ನಿಮ್ಮ ಕೈಯಲ್ಲಿ ಇದೆ ಹಾಗಿದ್ರೂ ಕೂಡ ಉಗ್ರರ ಚಲನವಲನದ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲವೇ ಈಗ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ಗೆ ಪ್ರಶ್ನೆ ಕೇಳಿದ್ದಂತಹ ಮೋದಿ 13 ವರ್ಷಗಳ ಹಿಂದೆ ಮೋದಿ ಮಾಡಿದ್ದಂತಹ ಭಾಷಣದ ತುಣುಕನ್ನ ಈಗ ಉಲ್ಲೇಖ ಮಾಡಲಾಗ್ತಾ ಇದೆ ಪ್ರಧಾನಿ ಮೋದಿಗೆ ಉತ್ತರಿಸಿ ಅಂತ ಹೇಳಿ ಕಾಂಗ್ರೆಸ್ ಅವರು ಸವಾಲನ್ನು ಹಾಕ್ತಾ ಇದ್ದಾರೆ सामर्थ्य है तो मुझे जवाब दीजिए ये जो आतंकवादी है ये नक्सलवादी है उनके पास शस्त्र और बारूद कहां से आता है वो तो विदेश की धरती से आता है और सीमाएं संपूर्ण रूप से आपके कब्जे में है सीमा सुरक्षा बल आपके कब्जे में है जो आपके कब्जे में है उसको तो संभालो और जो विदेश से बारूद आता है शस्त्र आते हैं आतंकवादियों के पास पहुंच जाते उसको तो रोको जवाब नहीं है मैंने उनको दूसरा सवाल पूछा हमने कहा आतंकवादियों के पास धन आता है हवाले से आता है पूरा मनी ट्रांजैक्शन का कारोबार भारत सरकार के कब्जे में है आरबीआई के अंडर में है बैंकों के माध्यम से होता है क्या प्रधानमंत्री आप इतनी निगरानी नहीं रख सकते कि ये जो धन विदेश से आकर के आतंकवादियों के पास जाता है आपके हाथ में है राज्य उसमें कहीं बीच में नहीं आते आप उसको क्यों नहीं रोकते हैं क्यों नहीं पकड़ पाते हो आप उसके लिए क्या करना चाहते हो मैंने तीसरा सवाल उनको पूछा कि विदेशों से घुसपैठ ही आते हैं घुसपैठ ही आतंकवादियों के रूप में आते हैं आतंकवादी घटनाएं करते हैं भाग जाते हैं प्रधानमंत्री जी आप मुझे बताइए सीमाएं आपके हाथ में है कोस्टल सिक्योरिटी आपके हाथ में है बीएसएफ सेना सब आपके हाथ में है नेवी आपके हाथ में है ये विदेश से घुसपैठ के कैसे घुस जाते हैं आतंकवादी विदेशों से यहां कैसे घुस जाते हैं आप जवाब दीजिए व्यवस्था आपके पास है उनके पास जवाब नहीं था मैंने चौथा सवाल पूछा मैंने उनसे पूछा प्रधानमंत्री जी बताइए सारा कम्युनिकेशन भारत सरकार के अंडर में है कोई भी अगर टेलीफोन पे बात करता है ईमेल भेजता है कोई भी कम्युनिकेशन करता है भारत सरकार उसको इंटरप्ट कर सकती है इंटरप्ट कर करके जानकारियां पा सकती है कि आतंकवादी गतिविधि के अंदर कौन सा कम्युनिकेशन चल रहा है और आप उसे रोक सकते हो मैं पूछना चाहता हूं प्रधानमंत्री जी को इस विषय में आपने क्या किया है उनके पास जवाब नहीं आप में सामर्थ्य है यस 2012ರಲ್ಲಿ
ಇದ್ದಂತಹ ವಿಚಾರವನ್ನ ಜೂನ್ 28, 2012ರಲ್ಲಿ ಗುಜರಾತ್ನಲ್ಲಿ ಸಿಎಂ ಮಾತಾಡಿದ್ದಂತಹ, ಆವಾಗ ಸಿಎಂ ಆಗಿದ್ದಂತಹ ಮೋದಿ ಅವರ ಭಾಷಣದ ತುಣುಕನ್ನೇ ಕಾಂಗ್ರೆಸ್ ಅವರು ಈಗ ಪ್ರಶ್ನೆಯಾಗಿ ಇಡ್ತಾ ಇದ್ದಾರೆ. ನೀವೇ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನ ಕೊಡಿ. ಈಗ ನೀವು ಪ್ರಧಾನಮಂತ್ರಿ ಅಲ್ಲವೇ? ಈಗ ನೀವು ಉತ್ತರವನ್ನ ಕೊಡುವಂತಹ ಸ್ಥಾನದಲ್ಲಿ ಇಲ್ಲವೇ? ನೀವೇ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರವನ್ನ ಕೊಡಿ ಎನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. 13 ವರ್ಷಗಳ ಹಿಂದೆ ವಿಡಿಯೋವನ್ನ ಬಳಸಿ ಕಾಂಗ್ರೆಸ್ ಪ್ರಶ್ನೆ ಕೇಳಿತು. ಪಾಕಿಸ್ತಾನದ ದಾಳಿ ಬಗ್ಗೆ ಮಾತನಾಡಿದ್ದಂತಹ ಆಗಿನ ಗುಜರಾತ್ನ ಸಿಎಂ ಆಗಿದ್ದಂತಹ ಮೋದಿ, ಜೂನ್ 28, 2012ರಲ್ಲಿ ಗುಜರಾತ್ ಸಿಎಂ ಆಗಿದ್ದಂತಹ ಮೋದಿ ಭಾಷಣ ಮಾಡಿದ್ದು ಕಾಂಗ್ರೆಸ್ ವಿರುದ್ಧವಾಗಿತ್ತು. ಕಾಂಗ್ರೆಸ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಗುಜರಾತ್ನ ಸಿಎಂ ಆಗಿ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನು ಕೂಡ ಮೋದಿ ಆಗ ಮಾತನಾಡಿದ್ರು. ದೇಶದ ಗಡಿ ನಿಮ್ಮ ಕೈಯಲ್ಲಿರುತ್ತಲ್ವಾ? ಹಾಗಾದ್ರೆ ಪಾಕಿಸ್ತಾನದ ಭಯೋತ್ಪಾದಕರ ಕೈಗೆ ಹೆಂಗೆ ಶಸ್ತ್ರಾಸ್ತ್ರ ಬಂತು? ನನಗುತ್ತರ ಕೊಡಿ. ಭಯೋತ್ಪಾದಕರಿಗೆ ದುಡ್ಡು ಎಲ್ಲಿಂದ ಹೋಗುತ್ತೆ? ನನಗುತ್ತರ ಕೊಡಿ. ಪ್ರಧಾನಿಗಳಿಗೆ ಉಗ್ರರಿಗೆ ದುಡ್ಡು ಸಿಗದಂತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಅಷ್ಟು ತಾಕತ್ತಿಲ್ವಾ ಅಂತ ರಾಜಾರೋಷವಾಗಿ ಪ್ರಶ್ನೆಯನ್ನ ಕೇಳಿದ್ದಂತಹ ನರೇಂದ್ರ ಮೋದಿ ಆಗಿನ ಗುಜರಾತ್ ಸಿಎಂ ಆಗಿದ್ರು. ಆಗಿನ ಪ್ರಧಾನಮಂತ್ರಿ ಆಗಿರುವಂತಹ ಮನಮೋಹನ್ ಸಿಂಗ್ ಅವರಿಗೆ ಇವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಈಗ ಮೋದಿ ಗಪ್ ಚುಪ್ ಆಗ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಅವರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮೋದಿಗೆ. ಏನಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂದ್ರೆ, ನೀವೇ ಪ್ರಶ್ನೆ ಕೇಳಿದ್ರಲ್ವಾ ಹಿಂದೆ 2012ರಲ್ಲಿ, ಈಗ ನೀವೇ ಉತ್ತರ ಕೊಡಿ. ಯಾಕೆ ಕೊಡ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ.